ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಬಂದು ಲಂಚ್ ಬಾಕ್ಸು ಹಾಗೆ ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆ ರೈಸ್ ಐಟಮ್ನ ನಾನು ತೋರಿಸ್ತಿದ್ದೀನಿ. ಮಾಡೋದು ತುಂಬಾ ಸುಲಭ. ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ನಾನಿಲ್ಲಿ ಮಾಡ್ತಿರೋದು ಪೊಟ್ಯಾಟೊ ರೈಸು. ಹಾಗಾಗಿ ಒಂದು ದಪ್ಪ ಸೈಜಿನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿನೂ ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಆಪ್ಷನಲ್ಲು, ಬೇಕಾದ್ರಷ್ಟೇ ಹಾಕ್ಕೊಳ್ಳಿ. ನನ್ನ ಹತ್ರ ಒಂದು ಅರ್ಧ ಇತ್ತು ಅನ್ನೋ ಕಾರಣಕ್ಕೆ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 7ರಿಂದ 8 ಎಸ್ಳು ಬೆಳ್ಳುಳ್ಳಿ, ಹಾಗೆಯೇ ಒಂದು 2ರಿಂದ 3 ಸ್ಪೂನಷ್ಟು ಶೇಂಗಾ ಬೀಜ, 1 ಸ್ಪೂನು ಜೀರಿಗೆ ಮತ್ತು 1-2 ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಎಣ್ಣೆಯನ್ನು ಸೇರಿಸೋದು ಬೇಡ, ಹಾಗೆಯೇ ಡ್ರೈ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಈ ಥರ ಮಸಾಲೆಗಳನ್ನ ಆಗಷ್ಟೇ ಹುರಿದು ಪೌಡ್ರು ಮಾಡಿ ಯಾವುದೇ ರೈಸ್ ಐಟಮ್ ಆಗಲಿ ಅಥವಾ ಯಾವುದೇ ರೆಸಿಪಿನ ಮಾಡಿದ್ರೂ ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಆಗಿದೆ. ಈಗ ಇದಕ್ಕೆ ಲಾಸ್ಟಲ್ಲಿ 2ರಿಂದ 3 ಸ್ಪೂನಷ್ಟು ಒಣ ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಏನು ಫ್ರೈ ಮಾಡೋದು ಬೇಡ ಕೊಬ್ಬರಿ ಹಾಕಿದ ಮೇಲೆ. ಹಾಗೆಯೇ ಒಂದು 7ರಿಂದ 8 ಎಲೆ ಕರಿಬೇವು ಎಲೆಗಳನ್ನು ಕೂಡ ಹಾಕಿ ಒಂದು ರೌಂಡು ಕೈ ಆಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ತೆಗೆದಿಟ್ಕೊಂಡ್ಮೇಲೆ ಅದೇ ಬಾಣಲಿಗೆ 1 ಸ್ಪೂನ್ ತುಪ್ಪ, ಹಾಗೆಯೇ ಎಣ್ಣೆ ಬೇಕಾದರೆ ನೀವು ಎಣ್ಣೆನೂ 1-2 ಸ್ಪೂನ್ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ, 2 ಒಟ್ಟಿಗೆ ಹಾಕ್ಕೋಬೋದು. ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆಯೇ ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರೈಸ್ ಐಟಮಿಗಾದ್ರೂ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರೆ ನಮ್ಗೆ ತಿನ್ನುವಾಗ ಹಾಗೆ ಬಾಯಿಗೆ ಸಿಗುತ್ತೆ. ಮತ್ತು ಅದು ಎಣ್ಣೆಲಿ ಫ್ರೈ ಆದಾಗ ಅದರದ್ದೇ ಒಂದು ಫ್ಲೇವರ್ನ ಬಿಡುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ರುಚಿ. ಈಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಅರ್ಧ ಫ್ರೈ ಆಗೋವರೆಗೂ ನಾವು ಕೈ ಆಡ್ಕೊಳ್ಬೇಕಾಗತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಮಾಡ್ಕೊಳ್ಬೇಕು. ಅದಾದಮೇಲೆ ಆಲೂಗೆಡ್ಡೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಆಲೂಗೆಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ, ಬಟ್ ಇಲ್ಲ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದೇನರಷ್ಟೇ ಯೂಸ್ ಮಾಡ್ಕೊಳ್ಬೋದು. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಆಲೂಗೆಡ್ಡೆ ಆಗಿರುತ್ತೆ ಇದರಲ್ಲಿ. ಈ ತರಕಾರಿಗೆಲ್ಲ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಸ್ಪೂನಷ್ಟು ಅರಿಶಿನದ ಪುಡಿನೂ ಕೂಡ ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು 3ರಿಂದ 4 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಉಪಯೋಗಿಸೋದಾದರೆ ನೀರಿನ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ಎಣ್ಣೆನ ತುಂಬ ಉಪಯೋಗಿಸ್ತಿಲ್ಲ, ಹಾಗಾಗಿ ನೀರನ್ನು ಹಾಕ್ಕೊಂಡು ಆಲೂಗೆಡ್ಡೆನ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದು 7ರಿಂದ 8 ಎಸ್ಳು ಕರಿಬೇವೆಲೆಗಳನ್ನೂ ಕೂಡ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ನೋಡಿ, ನೀರು ಕೂಡ ಫುಲ್ ಡ್ರೈ ಆಗಿದೆ, ಹಾಗೆಯೇ ಆಲೂಗೆಡ್ಡೆನೂ ಬೆಂದಿರುತ್ತೆ ಅಷ್ಟರಲ್ಲಿ. ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಅಚ್ಚ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಸಾಲೆನ ಹುರ್ಕೊಂಡ್ರಲ್ಲ, ಆ ಟೈಮಲ್ಲಿ ಬೇಕಾದರೂ ಒಣಮೆಣಸಿನ್ಕಾಯಿ ಹಾಗೆಯೇ 1 ಸ್ಪೂನಷ್ಟು ಧನಿಯನ್ನು ಹಾಕಿ ಹುರ್ಕೊಳ್ಬೋದು. ಇಲ್ಲ ಈ ಥರನಾದ್ರೂ ನೀವು ಮಾಡ್ಕೊಳ್ಬೋದು. ನೋಡ್ತಿದ್ದಿಲ್ಲ, ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಣಮೆಣಸಿನ್ಕಾಯಿನ ಪುಡಿದು ಹಸಿ ವಾಸನೆ ಹೋಗೋವರೆಗೆ. ಹಾಗೆಯೇ ಹುರಿದಿಟ್ಕೊಂಡಿರ್ತಕ್ಕಂಥ ಸಾಮಗ್ರಿಗಳನ್ನ ಪೌಡ್ರು ಮಾಡಿ, ಅಂದರೆ ದಪ್ಪನಾಗಿ ಪೌಡ್ರು ಮಾಡಿ, ತುಂಬ ನೈಸಾಗಿ ಪೌಡ್ರು ಮಾಡ್ಕೊಂಡು ಹಾಕ್ಕೊಳ್ಬೇಡಿ. ಕಡಲೆ ಬೀಜ ಎಲ್ಲ ಇದೆಯಲ್ಲ, ಅದು ಬಾಯಿಗೆ ಸಿಕ್ತಿರುತ್ತೆ. ಆ ಥರ ಸ್ವಲ್ಪ ದಪ್ಪನಾಗಿ ಪೌಡ್ರು ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡುವಾಗ ನಿಮ್ಗೆ ತುಂಬ ತಿಕ್ಕಾಗಿ ಅನ್ನಿಸ್ತಿದೆ ಅಂದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಈಗ ರೈಸ್ ಎಲ್ಲ ಹಾಕಿ ಕಲಿಸ್ತೀವಲ್ಲ, ಎಲ್ಲದಕ್ಕೂ ಆಗೋ ಥರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗಾಗಲೇ ನಾನು ರೈಸ್ನ ಮಾಡಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ. ಆ ರೈಸನ್ನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವ ರೈಸ್ನ ಉಪಯೋಗಿಸ್ತೀರಾ ಅದರಲ್ಲೇ ಅನ್ನ ಮಾಡಿಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಸೋನಾ ಮಸೂರಿಲಿ ಮಾಡಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ. ತಣ್ಣಗಾಗಿರ್ತಕ್ಕಂಥ ರೈಸನ್ನು ನಾನಿಲ್ಲಿ ಏನು ಮಸಾಲೆನ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ ಈ ಥರ ಗೊಜ್ಜನ್ನ ಹಿಂದಿನ ದಿನವೇ ಮಾಡಿಟ್ಕೊಂಡು ಬೆಳಿಗ್ಗೆ ಎದ್ದು ರೈಸ್ ಮಾಡಿ ಕಲಿಸ್ಕೊಂಡ್ರಿ ಅಂತ ಅಂದರೆ ಬೇಗನೆ ಆಗುತ್ತೆ. ಅಥವಾ ಕುಕ್ಕರಲ್ಲೂ ಕೂಡ ಡೈರೆಕ್ಟಾಗಿ ಮಾಡ್ಕೊಳ್ಬೋದು. ಒಗ್ಗರಣೆನ ಹಾಕಿ ಆ ಮಸಾಲೆದು ಏನೆಲ್ಲ ಹುರ್ಕೊಂಡ್ವಿ ಆ ಪೌಡ್ರನ್ನ ಹಾಕಿ ರೈಸ್ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರಿ ಅಂದ್ರೂ ರೈಸು ರೆಡಿ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ
ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಂಬೆಹಣ್ಣಿನ ರಸ ಬೇಡ ಅನ್ನೋದಾದರೆ ಟೊಮೊಟೊ ಹಣ್ಣನ್ನು ಯೂಸ್ ಮಾಡ್ಬೋದು. ಈರುಳ್ಳಿ ಎಲ್ಲ ಒಗ್ಗರಣೆ ಫ್ರೈ ಮಾಡ್ಕೊಂಡ್ವಿ ನೋಡಿ, ಆ ಟೈಮಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಅಥವಾ ಹುಣಸೆ ಹಣ್ಣಿನ ತಿಕ್ ಪೇಸ್ಟ್ ಬರುತ್ತಲ್ಲ, ಅದನ್ನಾದರೂ ಹಾಕ್ಕೋಬೋದು. ಮೂರರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಟೊಮೊಟೊ ಹಾಕಿದ್ರೆ ಅದೇ ಬೇರೆ ರುಚಿ ಬರುತ್ತೆ, ಹುಣಸೆ ಹಣ್ಣಿನ ಪೇಸ್ಟ್ ಹಾಕಿದ್ರೇ ಬೇರೆ ಬರುತ್ತೆ, ನಿಂಬೆಹಣ್ಣು ಕೂಡ ಬೇರೆಯೇ ರುಚಿ ಕೊಡುತ್ತೆ. ಸೀಸನ್ ಇದ್ದಿದ್ದರಿಂದ ನಾನು ನಿಂಬೆಹಣ್ಣನ್ನೇ ಯೂಸ್ ಮಾಡಿದ್ದೀನಿ, ನಿಂಬೆಹಣ್ಣಿನ ರಸನ. ನಾನು ಏನೇ ಆಗಲಿ ರೈಸ್ ಐಟಮ್ನ ಕೈಯಲ್ಲಿ ಕಲಿಸ್ದಾಗ್ಲೇ ಅದರದ್ದೊಂದು ರುಚಿ ಚೆನ್ನಾಗಿ ಅನಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲ ಬಿಸಿ ಇರುವಾಗ ನಾನು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಿದೆ, ರೆಡಿಯಾಗಿದೆ ನೋಡ್ತಿರ್ಬೋದು. ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಮಕ್ಕಳು ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆಲ್ಲ ತುಂಬಾ ಖುಷಿಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ಲ, ಇದಕ್ಕೆ ನಾನೊಂದು ರಾಯ್ತ ಮಾಡ್ಕೊಂಡಿದ್ದೀನಿ, ಸೌತೆಕಾಯಿ ರಾಯ್ತ ಮಾಡಿದ್ದೀನಿ. ಅದನ್ನು ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಚಟ್ನಿ ಕೂಡ ಮಾಡ್ಕೊಳ್ಬೋದು ನೀವು. ಮಾಮೂಲಿ ತೆಂಗಿನಕಾಯಿ ಚಟ್ನಿ ಬರುತ್ತಲ್ಲ, ಅದನ್ನೇ ಮಾಡಿಕೊಂಡ್ರೂ ರುಚಿ ತುಂಬ ಚೆನ್ನಾಗಿರುತ್ತೆ ರೈಸ್ ಐಟಮಿಗೆ. ನೋಡ್ತಿದ್ದೀರಲ್ಲ, ಇದು ಬಂದು ಇವತ್ತಿನ ರೆಸಿಪಿ ಆಗಿತ್ತು. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.